ಟೈಮ್ ಆಗೈತಿ 10:37 ಆ್ಯಂಡ್ ಸಾಮಾನು ನೋಡ್ರಲ್ಲ ಎಲ್ಲ ಕಡೆ ಮಂಗ್ಯಾನಂಗಿದ್ದಾವೆ. ಸೊ ಗುಡ್ ಮಾರ್ನಿಂಗ್ ಎವ್ರಿವನ್, ಮತ್ತೊಂದು ಹೊಸ ಬ್ಲಾಗ್ ಸ್ಟಾರ್ಟ್ ಮಾಡೇವ್ರಿ. ನಾವು ಅದೇವಿ ಪುರಿ ಒಳಗೆ. ಆ್ಯಂಡ್ ನಾವು ಭುವನೇಶ್ವರದಿಂದ ಪುರಿ ಐತ್ರಿ 50 ಕಿಲೋಮೀಟರ್ ದೂರ. ಸೊ ನಾವು ನಿನ್ನೆ ಒಂದು 25 ಮಿನಿಟ್ದಾಗ ನಾವು 50 ಕಿಲೋಮೀಟರ್ ಕವರ್ ಮಾಡ್ಕೊಂಡು ಕರೆಕ್ಟ್ 4ಕ್ಕೆ ನಾವು ಗುಡಿ ಮುಂದೆ ಬಂದೇವ್ರಿ. ಆ್ಯಂಡ್ ಕರೆಕ್ಟ್ ನಾವು ಬರೋ ಟೈಮಿಗೆ ಫ್ಲ್ಯಾಗ್ ಚೇಂಜ್ ಮಾಡತ್ತಿದ್ರು. ಆ್ಯಂಡ್ ಫ್ಲ್ಯಾಗ್ ಚೇಂಜ್ ಮಾಡೋದು ನೋಡಿದೇವಿ, ಅದಂತರೂ ನೆನಪೇ ಹಾಕೋದಿಲ್ಲ ರೀ. ಭಾರಿ ಅಂದ್ರೆ ಭಾರಿ ಮಸ್ತ್ ಇತ್ತು. ಆ್ಯಂಡ್ ಗುಡಿ ದರ್ಶನ ಇವತ್ತು ಮಾಡ್ಬೇಕನ್ನೋದಿತ್ತು ರೀ. ಅದೇನು ನಿನ್ನೆ ಮಾಡ್ಬೇಕನ್ನೋದು ಇದ್ದಿದ್ದಿಲ್ಲ, ಬಟ್ ಇವತ್ತು ಮಾಡ್ಬೇಕನ್ನೋದಿತ್ತು. ಆದರೆ ಏನು ದೇವ್ರೇನು ನಿನ್ನೆ ಕರೆಸ್ಕೊಂಡ. ಸೊ ನಿನ್ನೆ ಹೋಗಿ ದರ್ಶನ ಮಾಡಿದೇವ್ರಿ. ದರ್ಶನ ಅಂತರೂ ಅಲ್ಟಿಮೇಟ್ ಆಗೈತ್ರಿ. ಈ ಸತ್ ಹೊಂಟೇವ್ರಿ ನಾವು ಕೋನಾರ್ಕ್ ಟೆಂಪಲ್ಗೆ. ಇಲ್ಲಿಂದ 36 ಕಿಲೋಮೀಟರ್ ದೂರ ಐತಿ. ಹೋಗುನು ಕೋನಾರ್ಕ್ ಟೆಂಪಲ್ ದರ್ಶನ ಮಾಡೋನು, ಹೊಳ್ಳಿ ಬರೋನು. ಆ್ಯಂಡ್ ಹೊಳ್ಳಿ ಬಂದು ಹೊಳ್ಳಿ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡೋನು. ಮತ್ತು ಸಂಜೆಗೆ ಇವತ್ತು 4ಕ್ಕೆ ಫ್ಲ್ಯಾಗ್ ಚೇಂಜ್ ಆಕೈತಿ, ಫ್ಲ್ಯಾಗ್ ನೋಡೋನು. ಈ ಬಗ್ಗೆ ಏನು ಸ್ವಲ್ಪ ಗೊತ್ತಿಲ್ಲ, ಅದು ನಿಮ್ಮ ಮುಂದೆ ಸಂಜೆಗೆ ಬಂದು ಹೇಳ್ತೀನಿ ಅಂತ. ಸೊ ಈಗ ಹೋಗೋಣ್ರಿ ಕೋನಾರ್ಕ್ ಟೆಂಪಲ್ಗೆ. ಮತ್ತೊಂದು ದಿನ ಏನೈತಿಲ್ಲ ರೀ, ನಾವು ಇಲ್ಲೇ ಪುರಿ ಒಳಗೆ ಇರ್ತೀವಿ. ನಾಳೆ ಮುಂಜಾನೆ ಜಲ್ದಿ ನಮ್ಮೂರ ಕಡೆ ಹೋಗು ತಯಾರಿ ಮಾಡೋಣಂತ. ನಿನ್ನೆ ದರ್ಶನ ಏನು ಮಸ್ತ್ ಆಯ್ತು ಗೊತ್ತೇನ್ರಿ. ದ್ರೌಪದಿ ಮುರ್ಮೂರು ಬಂದಿದ್ದಾರೆ. ಅದಕ್ಕೆ ಗುಡಿ ಒಳಗೆ ಯಾರಿಗೂ ಲೋಕಲ್ಸ್ದವರಿಗೆ ಅಲಾವ್ ಇದ್ದಿದ್ದಿಲ್ಲ. ಸೊ ಅವ್ರು ಹೋದ್ಮ್ಯಾಗನ ಚಲೋ ಮಾಡ್ಯಾರತ್ತೆ. ಹೆಂಗೂ ಲೇಟ್ ಆಗೈತಿ. ನಾಳೆ ಅಂದ್ರೆ ಇವತ್ತು ನೀನು ವಿಚಾರ ಮಾಡಿದ ಪ್ರಕಾರ ಇವತ್ತು ಹೋದ್ರೆ ಆಯ್ತು ಹೇಳಿದ್ದೇವ್ರಿ ಗುಡಿ. ನೀನೇ ಸಂಜೆಗೆ ಸುಮ್ಮ ಗುಡಿ ಬಲ್ಲಿ ಅಡ್ಡಾಡತ್ತಿದ್ದೇವೆ. ಪ್ರಸಾದ ಸಂಬಂಧ ಹೋದ್ರೆ ಆಯ್ತು ಹೇಳ್ಕರೆ ಹೋಗಿದ್ದೇವೆ ರೀ. ಆದರೆ ಏನು ದರ್ಶನ, ಪ್ರಸಾದನೂ ಆಯಿತು, ದರ್ಶನನೂ ಆಯ್ತು ರೀ. ದರ್ಶನ ಅಂದ್ರೂ ಏಕ ನಂಬರ್ ದರ್ಶನ ಆಗೈತೆ ರೀ. ಟರ್ಟಲ್ ಬೀಚ್ನಾಗ ಆಮೆ ಬರ್ತಾವೆ. ಆಮೆ ನೀನು ಇಬ್ರು ಕೂಡ ಡ್ಯಾನ್ಸ್ ಮಾಡಕತ್ತಿರತ್ತೆ ಬೀಚ್ ಮುಂದೆ. ಕಾಕ ಹಂಗೆ ಹೊಂಟಿಲ್ಲ, ರೈಲ್ವೆ ಬ್ಯಾರಿಗೇಡ್ ಬಿದ್ದದ. ಬತ್ ರೈಲ್ವೆ ಬತ್. ಬಾರೋ 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 ಬಾರೋ. ಟುಕ್ 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 ಟುಕ್. ಇವಾಗ ಸಾವುಕಾರ ನೋಡ್ರಿ ಎಲ್ಲಿ ನಿಂತ. ಪೊಲೀಸ್ ಅವನಿಗೆ ಅಲ್ಲೇ ನಿಂದ್ರಿಸ್ಬಿಟ್ಟ, ಬ್ಯಾರಿಗೇಡ್ ತೆಗಿಲಿಲ್ಲ ಅವನಿಗೆ. ಭಾರತೀಯ ರೈಲ್. ಇಂಥ ಜನಗಳು ಎಲ್ಲಿ ಸಿಗ್ತಾರೆ ನಿಮಗೆ? ಒಡ್ರಿ ಚಪ್ಪಾಳೆ ಮಕ್ಕಳು. ಪೊಲೀಸ್ ಬ್ಯಾರಿಗೇಡ್ ಹಾಕಿದ್ರು ಆ ಸಂಜೆ ಆಗಿದ್ದು ಬಂದಾರ ಇವರು. ಸಣ್ಣ ಹುಡುಗ ನೋಡ್ರಿ ಯೂಸ್ ಮಾಡ್ತಾರೆ. ನಮ್ಮಂಥವ್ರು ವಿಡಿಯೋ ಮಾಡ್ತಾರೆ. ಇವ್ರಂಥವ್ರು ಎಲ್ಲ ಕಡೆ ನೋಡ್ತಾರೆ. ಇವರು ಎಲ್ಲಿ ನಿಂತು ಪೋಸ್ಟ್ ಕೊಡಕತ್ತಾರೆ ಫೋಟೋಕ್ಕೆ. ಅವ್ರನ್ನ ವಿಡಿಯೋ ಮಾಡೋದ್ನ ಗೊತ್ತಾಗೈತ್ರಿ. ಈಗ ಅದೇ ಸ್ವಲ್ಪ ಪೋಸ್ ಕೊಟ್ಟೆ ಕೊಡೋದಾರ ಅವ್ರು. ನೀರಡಿಕೆ ಆಗೈತಿ, ನೀರು ಸಿಗಂಗಿಲ್ಲ ರೀ. ಆದ್ರೆ ಎಳ್ನೀರು ಸಿಕ್ಕಾವು, ಎಳ್ನೀರು ಹೊಡೆದು ಬಿಡೋಣ. ಟೈರ್ ಮಸ್ತ್ ಬತ್ತು ನೋಡ್ರಿ. ಅದು ಮ್ಯಾಕ್ಸಸ್ ಏನು ಗ್ರಿಪ್ ಐತೆ ಗೊತ್ತೇನ್ರಿ. ಅದು ಮುಂದಿನ ಭಾರಿ ಗ್ರಿಪ್ ಐತ್ರಿ ಟೈರ್ ಅದು. ಆ್ಯಂಡ್ ಈ ಟೈರ್ನು ಮಿಚ್ಲಿನ್ ಟೈರ್ ಇದೆ. ಭಾಳ ಕಾಸ್ಟ್ಲಿ ಐತೆ ನೋಡ್ರಿ ಅದು. ಚೆಕ್ ಮಾಡ್ರಿ ನೀವು ಬೇಕಂದ್ರೆ ಮಾಡೋದು. ಇಲ್ಲಿ ತನಕ ಹೋಗ್ಕೋ, ಅಲ್ಲಿ ತನಕ ಪೂರ ಸಮುದ್ರ ಕಾಣ್ತೈತೆ ನಿಮಗೆ. ಅಲ್ಟಿಮೇಟ್ ಐತ್ರಿ ಇದು, ಅಲ್ಟಿಮೇಟ್. ವೆಲ್ಕಮ್ ಟು ಕೋನಾರ್ಕ್ ನೋಟಿಫೈಡ್ ಏರಿಯಾ ಕೌನ್ಸಿಲ್. ವೆಲ್ಕಮ್ ಟು ಕೋನಾರ್ಕ್. ಸೂರ್ಯನ ಟೆಂಪಲ್ಗೆ ಬಂದೇವ್ರಿ. ಓಕೆ, ಗುಡಿ ಕಡೆ ಬಂದೇವ್ರಿ. ನಮ್ದು ಹೊಸ ಅವತಾರ ನೋಡಿ ಟೆಪ್ಗೆ ಹಾಕೊಂಡು. ಆ್ಯಂಡ್ ಹೆಂಗೆ ಕಾಣತೈತೆ ಅನ್ನೋದು ಕಾಮೆಂಟ್ ಮಾಡಿ ಹೇಳ್ರಿ. ನಮಗೆ ರೀ ಚಲೋ ಕಂಡೈತಿ. ಆ್ಯಂಡ್ ನಮ್ಮ ಮುಂದೆ ಐತ್ರಿ ಕೋನಾರ್ಕ್ ಟೆಂಪಲ್. नहीं वहाँ से वो जो सीधा बॉल आना चाहिए। देख रहे हैं ना? तो 1 2 3 4 5 6 ये नीचे वाला जो बॉल है उसको सीधा तक। तो इतना मान के चलिएगा। 3 मिनट कम या 3 मिनट ज़्यादा है। तो ये कितना बजे का मैंने बोला था? 1:30 बजे का। 1:30 बजे वो सही है। तो 5 बॉल कम है मतलब 15 मिनट कम है। 6 बॉल कम है मतलब 18 मिनट कम है। ಆ್ಯಂಡ್ ಅವಾಗಿರೋ ರಾಜ ಈ ಗುಡಿ 12 ವರ್ಷನಾಗ ಮುಗಿಸ್ಬೇಕಂತ ಹೇಳಿ 12,000 ವರ್ಕರ್ಸ್ನ ಕೆಲ್ಸಕ್ಕೆ ತೊಗೊಂಡಿರ್ತಾನೆ ರೀ. 12,000ಕ್ಕಿಂತ ಒಬ್ರು ಹೆಚ್ಚಿಗೆ ಇಲ್ಲ, 12,000ಕ್ಕಿಂತ ಒಬ್ಬರು ಕಡಿಮೆ ಇಲ್ಲ. ಹೆಚ್ಚಿಗೆ ಏನಾರು ಬಳಸ್ಕೊಂಡ್ರೆ ಎಲ್ಲರೂ ಸಾಯಿ ಹೊಡಿತಾನೆ. ಆ್ಯಂಡ್ 12 ವರ್ಷಕ್ಕಿಂತ ಒಂದು ದಿನ ಹೆಚ್ಚಿಗೆ ಆದ್ರೂ ಎಲ್ಲರೂ ಸಾಯಿ ಹೊಡಿತಾನೆ ಅಂತ ಹೇಳಿ ರಾಜ ಹೇಳಿರ್ತಾನೆ ರೀ. ಆ್ಯಂಡ್ ಮುಖ್ಯಸ್ಥರಾಗಿರ್ತಾರಲ್ಲ, ಈ ಕೆಲಸದಾಗ ಏನು ಮುಖ್ಯಸ್ಥರಿರ್ತಾರಲ್ಲ, ಅವ್ರ ಮಗನಿಗೆ ಹೇಳ್ತಾನೆ ಎಲ್ಲಿ ಯಾವಾಗಂದ್ರೆ. ಆ್ಯಂಡ್ ಅಲ್ಲಿ ಮ್ಯಾಗ ಕಳಿಸಿರ್ತಿತ್ತು ರೀ ಮೊದಲು. ಅಲ್ಲಿ ಮ್ಯಾಗ ಕಳಿಸಿರ್ತಿತ್ತು.
ಸೊ ಆ ಕಳ್ಸಿದ ಕೆಲಸ ಏನೋ ಮುಗಿದಿದ್ದಿಲ್ಲ. 12 ವರ್ಷ ಮುಗಿಯಾಕಿನ 2 ದಿನ ಟೈಮ್ ಇತ್ತು ರೀ. ಮಗನಿಗೆ ಕೆಲಸದ ಮುಖ್ಯಸ್ಥ ಹೇಳ್ತಾನಂತ 2 ದಿನದಾಗ ಮ್ಯಾಗ ಕಳ್ಸಿ ಕುಂಡ್ರಿಸ್ಕೊಡ್ಬೇಕು. ಅದ್ರಲ್ಲಿ ಕುಡಿಸ್ಲಾಕ ಆಗ್ಲತ್ತಿಲ್ಲ, ಯಾಕಂದ್ರೆ ಮ್ಯಾಗಿನ ಕಳ್ಸಿ ಕುಡಿಸ್ಬೇಕಂದ್ರೆ ಬೀಳತ್ತದ ಅಂತ ಹೇಳ್ತಿದ್ರಿ ಅವ್ರು. ಅವಾಗ ನನಗೆ ತಿಳಿದ ಮಟ್ಟಿಗೆ ನಿಮಗೆ ಹೇಳಕತ್ತೀನಿ. 2 ದಿನದಾಗ 12 ವರ್ಷ ಮುಗಿತೈತಿ, ಗುಡಿ ಪೂರ ತಯಾರು ಮಾಡ್ಕೊಡ್ಲಿ ಅಂದ್ರೆ ಎಲ್ಲರೂ ಸಾಯಿ ಹೊಡಿತೀನಿ ಅಂತ ರಾಜ ಹೇಳಿದ್ದ. ಅವಾಗ ಏನು ಮಾಡ್ತಾನೆ ರೀ, ಅವ್ನ ಮಗ ಇರ್ತಾನಲ್ಲ, ಇನ್ನು ಕೆಲಸದ ಮುಖ್ಯಸ್ಥನ ಮಗ ಏನಿರ್ತಾನಲ್ಲ, ಬಂದು ಕೇಸರಿ ಮ್ಯಾಗ ಹಬ್ಬಿ ಅದಕ್ಕೊಂದು ಪ್ಲೇಟ್ ಮಾಡ್ತಾನೆ ರೀ. ಅದಕ್ಕೆ ಕಬ್ಬಣದ ಪ್ಲೇಟ್ ಮಾಡ್ತಾನೆ. ಸೊ ಪ್ಲೇಟ್ ಮಾಡಿ ಅದ್ರ ಮ್ಯಾಗ ಅವ ಆ ಕಳಿಸಿರ್ತಾನೆ ರೀ. 12,000 ಒಬ್ಬ ಹೆಚ್ಚಿಗೆ ಅದ. ಸೊ ರಾಜಗೆ ಗೊತ್ತಾಗ್ಬಾರ್ದು ಅಂತ ಹೇಳಿ ಅವನ ಮಗ ಏನಿರ್ತಾನಲ್ರಿ ಅದನ್ನು ಮ್ಯಾಗ ಕೂಡಿಸಿ, ಮೊದಲು ಇಲ್ಲಿ ಈ ಕಡೆ ಸೈಡಲ್ಲಿ ನದಿ ಹರಿತಿತ್ತು. ಸೊ ಮ್ಯಾಗ ಏನು ಕಳಿಸಿರ್ತಾನಲ್ಲ, ಕಳಿಸಿಟ್ಟು ಅಲ್ಲಿ ನದಿಯಾಗೆ ಜಿಗಿದು ಬಿಡ್ತಾನೆ ರೀ ಅವ. ಆ್ಯಂಡ್ ಅವ ಅಲ್ಲೇ ಸತ್ತು ಬಿಡ್ತಾನೆ. ಸೊ ಈಗ 12,000 ವರ್ಕರ್ ಜೀವನ ಉಳಿತೈತಿ, ರಾಜನ ಗುಡಿನೂ ಕಟ್ತಾರೆ. ಗುಡಿ ಓಪನಿಂಗ್ ಮಾಡೋಕಿನ ಮೊದಲೇ ಯಾರೇ ಸತ್ರಂದ್ರೆ ಅಲ್ಲಿದು ಮುಂದೆ ಯಾವಾಗಲೂ ಪೂಜೆ ಮಾಡಂಗಿಲ್ಲತೈತಿ. ಆ್ಯಂಡ್ ಈ ಟಾಪಿಕ್ ಇಲ್ಲಿ ಬರ್ತೈತಿ ರೀ. ಕೊನಾರ್ಕ್ ಟೆಂಪಲ್ನಾಗ ಇಲ್ಲಿ ತನನೇ ಯಾವುದೂ ಪೂಜೆ ಆಗಿಲ್ಲ. ಯಾಕಂದ್ರೆ ಗುಡಿ ಕಟ್ಟೋ ಟೈಮ್ನಾಗಿಂದೆ ಇಲ್ಲಿ ಒಬ್ಬನ ಜೀವ ಹೋಗ್ಬಿಟ್ಟಿತ್ತು. ಸೊ ಅವಾಗಿನ ಹಿಡಿದು ಇಲ್ಲಿ ತನೂ ಯಾವುದೂ ಪೂಜೆ ಈ ಗುಡಿ ಒಳಗಾಗಿಲ್ಲ. ಇದ್ರದ್ದು ಕಥೆನ ಭಾಳ ದೊಡ್ಡದೈತೆ ರೀ. ಸೊ ನಾನು ತಿಳಿದ ಮಟ್ಟಿಗೆ ಇಟ್ಟು ಹೇಳೀನಿ. ಸೊ ಇದು ಕರೆಕ್ಟ್ ಐತೆ ಅಂತ ಅನ್ಕೊತೀನಿ. ಏನಾರ ತಪ್ಪಿತ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ, ನೋಡೋಣಂತ. ಆ್ಯಂಡ್ ಈ ಸದ್ ನಾವು ಹೋಗೋಣತ್ತ ರೀ, ಪೂರಿ ಕಡೆ ಹೋಗ್ಬೇಕು. ಸಂಜೆಗೆ ಮತ್ತು ಫ್ಲ್ಯಾಗ್ ಚೇಂಜ್ ಮಾಡ್ತಾರೆ. ಫ್ಲ್ಯಾಗ್ ಚೇಂಜ್ ಮಾಡ್ಕೊಂಡು ನೋಡ್ಕೊಂಡು ಸಂಜೆಗೆ ಆರತಿ ಮಾಡ್ತಾರೆ ರೀ. ಆರತಿ ಮುಗಿಸ್ಕೊಂಡು ಸೀದಾ ನಾಳೆ ಊರಿಗೆ ಹೋಗೋ ಪ್ಲ್ಯಾನ್ ಮಾಡೋಣ. ಆ್ಯಂಡ್ ಇಲ್ಲಿ ಟೋಟಲಾಗಿ 24 ಚಕ್ರಗಳು ಅದಾವೆ ರೀ. ಈಚೆ ಕಡೆ 12, ಆಚೆ ಕಡೆ 12. ಸೊ 6ನೇ ಚಕ್ರ ಏನೈತಲ್ಲ ನಿಮಗೆ ಟೈಮ್ ಹೇಳ್ತೈತಿ. 10 ರೂಪಾಯಿ ನೋಟ್ನ ಏನು ನಿಮ್ಗೆ ಚಕ್ರ ಕಾಣ್ತೈತಲ್ರಿ, ಅದೇ 6ನೇ ಚಕ್ರ. A few moments later. 350 ಮಾಲಕ್ ಮಂದಿ ಸಂಖ್ಯೆ ಮಾಡತ್ತಾರೆ. क्या आपको इतना माइनस करेंगे, फिर भी माइनस आप करेंगे क्या? 350 कितना मैं तो बड़ा बात किया ना 350 का। ये आपका दो कितना एक हुआ? 450 हुआ। वो 350 बोला मैं। 100 रुपया काट देंगे तो क्या करेंगे हम? बराबर है, मैं कितना ज्यादा प्रॉफिट कम तो नहीं मिलेंगे? बोला हूँ, चल चल। इतना प्रॉफिट आप 30 रुपया देंगे नहीं तो क्या करेंगे? हमको 30 रुपया ही प्रॉफिट ये दो चीज में मिला। ठीक, अब तो A few moments later. ಕೋನಾರ್ಕ್ ಹಿಡಿದು ವಾಪಸ್ ಪುರಿಗೆ ಬಂದೇವಿ. ಆ್ಯಂಡ್ ಫ್ಲ್ಯಾಗ್ ಚೇಂಜ್ ಆಗೋ ಟೈಮ್ ಐತಿ, 4:30 ಆಗೈತಿ. ಸೊ ನೋಡಂಬರಿ ನಾರೇ ಮ್ಯಾಗ ಯಾರು ಹಬ್ದಂಗೆ ಕಾಣತ್ತಿಲ್ಲ. ಆ್ಯಂಡ್ ನೋಡ್ರಿ ಆ ಸೈಡ್ ಹೋಗೋಣ್ರಿ. ಸೂರ್ಯಂದ ಪೂರಾ ಅಪೋಸಿಟ್ ಬೆಳತ್ತಿತ್ತಲ್ಲ, ಗುಡಿ ಕಾಣಂಗಿಲ್ಲ ಕ್ಯಾಮ್ರಾದಾಗ. ಅವ್ರಿಗೆ ದೇದು ಕೋಡ ಏನು ಕೋಡ ಅಂದ್ರೆ ಇದಕ್ಕೆ ಕೋಡ ಏನು ಸರ್ ಟೇಸ್ಟ್ ನೋಡು, ಚೆನ್ನಾಪೋಡ ಕೋಡಾಗಟ್ಟಲೆ ಟೇಸ್ಟ್ ನೋಡು ನೀದ್ರದ್ದು. ಕೋಡ ಸಾಟಿ ಬಟ್ಟೆ ಥ್ಯಾಂಕ್ ಯು. ರಬಡಿ ಬತ್ತು ನೋಡ್ರಿ, ರಬಡಿ ಎಲ್ಲ ಒಂದೊಂದು ಸ್ವೀಟ್ ಟೇಸ್ಟ್ ನೋಡಿದ್ರಿ ಇವತ್ತು. ನಮ್ಮ ಜೊತೆ ಬರ್ರಿ, ನೀವು ಟೇಸ್ಟ್ ಮಾಡಿರಿ. ನಿಮ್ಮ ಜೊತೆ ಯಾಕೆ ಬರ್ತಾರಲ್ಲ ಅವರು ಬಂದು. ಇದು ಬೇಡ, ಇದು ಟ್ರೈ ಮಾಡಿ. रसमलाई नहीं, ये क्या है? कमला वो ले लो अच्छी ले लो. गरम है, ಗರಂ ಐತಿ. गरम गरम रसमलाई दो। ए गरम रसगुल्ला। ಸಮುದ್ರ ಕಡೆ ಹೊಂಟೇವ್ರಿ, ಸಮುದ್ರ ಕಡೆ. ಸಮುದ್ರ ಆರತಿ ಇಲ್ಲೇ ಆಕೈತೆ ನೋಡ್ರಿ.
moments later. ಆ್ಯಂಡ್ ಗುಡಿ ಬಗ್ಗೆ ಹೇಳ್ಬೇಕಂದ್ರೆ ಗುಡಿ ಮ್ಯಾಗಿರೋ ಫ್ಲ್ಯಾಗ್ ಯಾವಾಗಲೂ ವಿರುದ್ಧ ದಿಕ್ಕಿಗೆ ಹಾರ್ತೈತಿ. ಆ್ಯಂಡ್ ಗುಡಿ ಒಳಗೆ ನೀವು ಕಾಲಿಟ್ರಿ ಅಂದ್ರೆ ಸಮುದ್ರದ ಸೌಂಡೇ ನಿಮಗೆ ಕೇಳೋದಿಲ್ಲ. ಮತ್ತೊಂದು ಇಲ್ಲಿ ಸಮುದ್ರದ ಆರತಿನೂ ಮಾಡ್ತಾರೆ. ಆ್ಯಂಡ್ ಅದ್ರ ಕೂಡ ಮ್ಯಾಗಿರೋ ನಿಮ್ಗೆ ಆ ಸುದರ್ಶನ ಚಕ್ರ ನೀವು ಯಾವುದೇ ದಿಕ್ಕಿಂದ ನೋಡಿದರೂ ನಿಮ್ಗೆ ಸೀದಾನೇ ಕಾಣ್ತೈತಿ. ಸೊ ಇವೆಲ್ಲ ಇಲ್ಲಿ ವಿಸ್ಮಯಗಳು ಅದಾವೆ ರೀ. ಇದನ್ನೆಲ್ಲ ನಾವು ನಾ ಎಷ್ಟು ತಿಳ್ಕೊಂಡಿಲ್ಲ ಅದನ್ನು ನಿಮಗೂ ಹೇಳಿದೆ. ಇಲ್ಲಿ ಒಳಗೆ ಬರೀ ಹಿಂದುಳಿಗೆ ಅಟ್ಟ ಅಲಾವ್ ಇರ್ತೈತೆ ರೀ, ಉಳ್ಕಿದವ್ರಿಗೆ ಅಲಾವ್ ಇರಲ್ಲ. ಸೊ ಅದರ ಸಂಬಂಧ ರಥಯಾತ್ರೆ ಮಾಡೋ ಮುಂದಾಗೆ ಜಗನ್ನಾಥನೇ ಹೊರಗೆ ಬಂದು ಉಳ್ಕಿದವ್ರಿಗೆ ಎಲ್ಲರಿಗೂ ದರ್ಶನ ಕೊಡ್ತಾನೆ. ಸೊ ಅಷ್ಟೇ ರೀ, ಮತ್ತೇನಿಲ್ಲ. ಇದ್ರ ಬಗ್ಗೆ ಹಾಗೆ ಓದ್ಕೋತ ಕೂತೇವು, ಇದ್ರ ಬಗ್ಗೆ ತಿಳ್ಕೊತ ಕೂತೇವೆ ಅಂದ್ರೆ ಮುಗಿಯಂಗಿಲ್ಲ. ಸೊ ಇದಷ್ಟು ಹೇಳಿ ನಮ್ಮದು ಒಡಿಸ್ಸಾದ ಜಗನ್ನಾಥನ ದರ್ಶನನೂ ಮುಗಿತೈತಿ. ಸೊ ಬ್ಲಾಗ್ ಇಲ್ಲೇ ಮುಗಿಸೋಣತ್ತ.